ಇನ್ನು ಮುಸುಕುದಾರಿಗೆ ನಕಲಿ ಬುರುಡೆ ತಂದುಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟಿದ್ದು ನಾನಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ 2ನೇ ದೂರುದಾರ ಜಯಂತಿ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಯಾವ ಕ್ಷೇತ್ರದಲ್ಲಾದ್ರೂ ಕೂಡ ಪ್ರಮಾಣವನ್ನ ಮಾಡ್ತೇನೆ, ಅದಕ್ಕೆ ಸಿದ್ಧನಾಗಿದ್ದೇನೆ. ಅಣ್ಣಪ್ಪ ಬೆಟ್ಟಕ್ಕೆ ಬಂದು ಪ್ರಮಾಣವನ್ನ ಮಾಡ್ತೇನೆ. ಚಿನ್ನಯ್ಯ ನನ್ನ ಬಳಿ ಬರುವಂತ ಮುನ್ನ ಸ್ವಾಮೀಜಿ ಬಳಿ ಹೋಗಿದ್ದ. ಸ್ವಾಮಿ ಯಾರು ಅನ್ನೋದು ಮುಂದಿನ ದಿನಗಳಲ್ಲಿ ಅದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ 2ನೇ ದೂರುದಾರ ಜಯಂತ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸುಕುದಾರಿಗೆ ನಕಲಿ ಬುರುಡೆ ತಂದುಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟಿದ್ದು ನಾನಲ್ಲ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ 2ನೇ ದೂರುದಾರ ಜಯಂತ್ ಸ್ಪಷ್ಟನೆಯನ್ನ ಕೊಟ್ಟಿರೋದು. ನಾನು ಯಾವ ಕ್ಷೇತ್ರದಲ್ಲಾದ್ರೂ ಕೂಡ ಪ್ರಮಾಣವನ್ನ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಅಣ್ಣಪ್ಪ ಬೆಟ್ಟಕ್ಕೆ ಬಂದು ಬೇಕಾದ್ರೂ ಕೂಡ ಪ್ರಮಾಣವನ್ನ ಮಾಡ್ತೇನೆ. ಚಿನ್ನಯ್ಯ ನಮ್ಮ ಬಳಿ ಬರುವ ಮುನ್ನ ಸ್ವಾಮೀಜಿಯನ್ನ ಭೇಟಿಯಾಗಿದ್ದ. ಸ್ವಾಮಿ ಯಾರು ಅನ್ನೋದು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ 2ನೇ ದೂರುದಾರ ಜಯಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂದಿದ್ರಿ, ಯಾವ ಕಾರಣಕ್ಕಾಗಿ ಬಂದಿದ್ದಂತ? ಸರ್, ಏನು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಂತೆ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಅಂತ. ಸರ್, ನಾನು ವಿಡಿಯೋ ಕೊಟ್ಟು ನಾನು ಲೋಕಾಯುಕ್ತಿಗೆ ದೂರು ದಾಖಲು ಮಾಡ್ತಾ ಇದ್ದೀನಿ ಸರ್. ಅದು ಸತ್ಯ ಹೊರಗೆ ಬರಬೇಕು ಸರ್. ಎಲ್ಲ ಕಡೆ ತೇಜೋದೆ ಆಗುದಲ್ಲ ಸರ್. ಹೋರಾಟ ಮಾಡೋದು ನನಗೋಸ್ಕರ ಅಲ್ಲ, ನನ್ನ ಮನೆಗೋಸ್ಕರ ಅಲ್ಲ, ಮನೆಗೋಸ್ಕರ ಹೌದು, ನನ್ನ ಮಕ್ಕಳಿಗೂ ಹೌದು. ಅದೇ ರೀತಿಯಲ್ಲಿ ಉಳಿದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಸರ್. ಉಳಿದ ಸಮಾಜ ಹೆಣ್ಣು ಮಕ್ಕಳಿಗೆಲ್ಲ ಪ್ರತಿಯೊಬ್ಬರಿಗೋಸ್ಕರ ಮಾಡ್ತಾ ಇದೀವಿ ಸರ್. ಅದೇ ಫಸ್ಟ್ ಅರ್ಥ ಮಾಡ್ಕೊಡಿ ಎಲ್ಲರೂ. ಅದು ಬಿಟ್ಟು ಒಬ್ಬರ ವಿರುದ್ಧ ಅಲ್ಲ, ನಾವು ಒಂದು ದೇವಸ್ಥಾನ ವಿರುದ್ಧ ಅಲ್ಲ, ಇಡೀ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದು ಅರ್ಥ ಮಾಡ್ಕೊಂಡಿರ್ಬೇಕು. ಏನು ಪ್ರಕರಣ ದಾಖಲು ಮಾಡಿ ಪದ್ಮಲತಾ ಕೇಸ್ ಪ್ರಕರಣ ಇದೇ ತರ ಇತ್ತು. ಇದೇ ರೀತಿಯಲ್ಲಿ ಹೋರಾಟ ಮಾಡೋರು ಒಬ್ಬೊಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿ ಒಬ್ಬೊಬ್ಬರನ್ನ ಬದಿ ಹೊತ್ತಿದ್ರು ಸರ್. ಅದೇ ತರ ಆಗಬಾರ್ದು. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು. ನನ್ನ ಮೇಲೆ ಯಾವ ಪ್ರಕರಣ ಸ್ಟೇಟ್ಮೆಂಟ್ ಕೊಡ್ತೀನಿ. ಅಲ್ಲ, ಇವತ್ತು ಇನ್ನೂ ರಜೆ ಇದೆ, 3-4 ದಿನ ರಜೆ ಇದೆ. ಜೈಲಿ ಹಾಕಿ ಬಂದಿರೋದು ಸರ್. ಪ್ಲಾನ್ ಇದ್ದದ್ದು ಜೈಲಿ ಹಾಕಲಿಕ್ಕೆ ಸರ್. ಯಾವುದಕ್ಕೂ ರೆಡಿ ಆಗಿದ್ದೀನಿ ನಾನು ತಪ್ಪು ಮಾಡಿಲ್ಲ. ಅದು ಯಾವುದೇ ಕೆಲಸ ಮಾಡಿದ್ರು ವಕೀಲರು ಅವರ ಹಂಗೆ. ಅದು ಬಿಟ್ಟು ನನ್ನೊಟ್ಟಿಗೆ ಅಂತ ಹೇಳ್ಬೇಡಿ ಸರ್. ನಾನಾಯ್ತು, ನಂದು ಕೆಲಸ ಆಯ್ತು, ನಾನೇನು ಅದನ್ನು ಕೊಡ್ತಾ ಇದ್ದೀನಿ. ವಕೀಲರು ಕೂಡ ಈಗ ಆತನ ಜೊತೆಗೆ ಕಾಣಿಸಿಕೊಳ್ತಾ ಇಲ್ಲ. ವಕೀಲೆಲ್ಲ ಇದ್ದೇ ಇರ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ ನಾನು. 100% ಇದ್ದೇ ಇರುತ್ತೆ. ಒಂದು ವಕೀಲರೇ ಕೊಟ್ಟಿರ್ಬೋದು, ಅದು ಹೇಳಿ ಗೊತ್ತಿಲ್ಲ. ಅದು ಅವರಿಗೆ ಬಿಟ್ಟರು ಸರ್. ಏನಿದ್ರು ಅವ್ರ ಒಂದು ವಿಷಯ ಬಳಿ ಅವ್ರ ತರ ಒಂದು ವಕೀಲರು ಸ್ಟೇಟ್ಮೆಂಟ್ ಕೇಳಿ ಸರ್. ನನ್ನದೇನಿದೆ, ನಾನೇನು ಮಾಡ್ತಾ ಇದ್ದೀನಿ ಅದು ಕೇಳಿ ನಾನು ಹೇಳ್ತೀನಿ, ರೆಡಿ ಇದ್ದೀನಿ ಸರ್. ಬುರುಡೆ ತಂದದ್ದೇ ನೀವು ಅಂತ ಈಗ ಚರ್ಚೆ ಆಗ್ತಾ ಇದೆ. ಹೌದಾ, ನೀವೇ ಬುರುಡೆ ತಂದದ್ದು? ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಯಾರು ಬರ್ತೀರಾ? ತಾವು ಬರ್ತೀರಾ? ಇಲ್ಲ ತಮ್ಮ ಮೇಲೆ ನಿಮ್ಮ ಇದು ಯಾವುದೋ ವಾಹಿನಿಯಿಂದ ಯಾರೋ ಬರ್ತೀರಾ? ನಾನು ಬರ್ತೀನಿ ಅಲ್ಲ ಅಂತ ಹೇಳಲಿಕ್ಕೆ. ಒದ್ದೆ ಬಟ್ಟೆಯಲ್ಲಿ ನಾನು ನಂಬುದು, ದೇವರ ನಂಬುದು. ಒದ್ದೆ ಬಟ್ಟೆಯಲ್ಲಿ ಏನೋ ನೇತ್ರವಾದದಲ್ಲಿ ಸ್ನಾನ ಮಾಡಿ ನಾನು ಬರ್ತೀನಿ. ನಾನು ಹೇಳ್ತೀನಿ ನಾನು ತಂದಿಲ್ಲ ಅಂತ. ಇದೆಯಾ? ಬರ್ತೀರಾ? ಕಳಿಸ್ತೀರಾ? ಕಳಿಸಿ. ಯಾವ ಟೈಮ್ ಹೇಳಿ, ಆ ಟೈಮ್ಗೆ ನಾನು ಬರ್ತೀನಿ. ಪ್ರತಿಯೊಬ್ಬರು ಕರೆಯೋಣ. ಅದು ಏನಕ್ಕೆ ಸರ್ ಆತರ ಮಾಡ್ತಾ ಇರೋದು? ಇವನ SIT ಅವರು ಕೊಟ್ಟಿರ, ನಾನು ಜಯಂತ್ ತಂದಿರೋ ಕೊಟ್ಟಿದ್ದಾರಾ? ಇವಾಗ ನೋಡಿ, ತಮ್ಮ ಮಾಹಿತಿ ಬರುವಾಗ SIT ಕರಿಬೇಕು, ನಾನು ಹೋಗ್ತೀನಿ. ಹೋಗಿ ನನ್ನ ಮಾಹಿತಿ ನಾನು ಕೊಡ್ತೀನಿ. ಇವಾಗ ಕಾನೂನು ಎಂಬುದನ್ನು ಯಾರು ನಂಬಿಕೆ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾನು ಇವತ್ತು ಬಂದಿರೋದು. ನಾನು ಸುಜಾತ ಭಟ್ ಅವರು ಕೂಡ ನೀವು ಅವರನ್ನ ಪ್ರಚೋದನೆ ಮಾಡಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಏನ್ ಹೇಳ್ತೀರಿ ಸುಜಾತ ಭಟ್ ಅವ್ರ ಬಗ್ಗೆ? ಈಗ ಸಂಪರ್ಕದಲ್ಲಿ ಇದ್ದಾರೆ? ಇಲ್ಲ, ಮೊನ್ನೆ ನಾನೇ ಫೋನ್ ಮಾಡುವಾಗ ತೀತಾ ಇಲ್ಲ, ಅದೇನದು ಗೊತ್ತಿಲ್ಲ. ಆದ್ರೆ ಅಂತ ಕೆಲಸ ನಾನು ಮಾಡಿಲ್ಲ ಸರ್. ಅದು ಏನು ಉದ್ದೇಶ ಸರ್? ಏನು ಉದ್ದೇಶ ಆಗಿರೋದು? ಸುಜಾತ ಭಟ್ನನ್ನು ನಾನೊಂದು ಸುಳ್ಳು ಹೇಳಿ ಕರ್ಕೊಂಡು ಬರೋಕೆ ಉದ್ದೇಶ ಏನಾಗಿರ್ಬೋದು? ಏನೇ ಇದೆಯಾ? ಇದ್ರೆ ಹೇಳಿ ಸರ್. ಇದ್ರೆ ಹೇಳಿ, ತಾವು ಹೇಳ್ಬೇಕು. ತಾವು ಮಾಧ್ಯಮದಲ್ಲಿ ಎಲ್ಲರೂ ಸುದ್ದಿ ಸಿಗಿರ್ಬೋದು, ಹೇಳಿ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಸುಜಾತ ಭಟ್ ಅವರು ಅವರ ಮಗಳಿದ್ದಾರೆ, ಅವರು ಹೇಳಿರೋದು, ನಾನು ಹೇಳಿರಲ್ಲ. ಅವ್ರು ಮುನ್ನೆಯಿಂದ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಹೇಳ್ತಾ ಇದಾರೆ. ಅದನ್ನ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಗೊತ್ತಾ? ನಾನು ವಿಷಯ ಮಾಡಿದೆ. ಯಾವುದು 100% ನಾವು ನೀವು ಒಡನಾಟ ಇದೆ ತಾನೆ. ನಾಳೆ ಒಂದು ವಿಷಯ ಆಗುವಾಗ ಕೇಳ್ತಾರೆ, ಒಡನಾಟ ಹೌದು ಕಡೆ ಸುದ್ದಿ ಮಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀನಿ, ಇದೇ ಒಡನಾಟ. ಅದೆಲ್ಲ ಬೇರೆ ಏನೋ ಒಡನಾಟ ಇದೆಯಾ? ಸುಳ್ಳು ಕಥೆಯನ್ನು ಕಟ್ಟಲಿಕ್ಕೆ ನಾನು ಹೇಳಿದಿನ? ಅಂತ ಕೆಲಸ ಮಾಡಿಲ್ಲ ಸರ್. ಅಂತ ಕೆಲಸ ಮಾಡೋದೇ ಇಲ್ಲ. ಇಂದಿನ ತನಕ ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿದ್ದೇನೆ, ಸತ್ಯವಂತವಾಗಿ. ಇವತ್ತು ಈ ಧರ್ಮಸ್ಥಳ ಆಗ್ತಾ ಅಕ್ರಮ ವ್ಯವಹಾರ ವಿಷಯದಲ್ಲಿ ಕೈ ಹಾಕಿದ್ದೀನಿ ಸರ್. ಸುಜಾತ ಭಟ್ ಅವರು ಹೇಳ್ತಿರುವಂತ ಸುಳ್ಳು ಅಂತ ಈಗ ಹೇಳ್ತಾರೆ. 100% ಸರ್. ಸುಜಾತ ಭಟ್ಟಿಗೆ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಮಗಳಿಲ್ಲ ಅಂತ, ತಮ್ಮ ಮಾಧ್ಯಮದಲ್ಲಿ ಮಗಳಿದ್ದಾರಂತ ಹೇಳೋದು. ಆ ಇನ್ನೊಂದು ಕಾರಲ್ಲಿ, ಯಾವುದೋ ಒಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ, ಅವರ ಮೇಲೆ ಮಾತ್ರ ಪ್ರಕರಣ ದಾಖಲು ಮಾಡ್ತಾರೆ. ಅಂದ್ರೆ ಜನರಿಗೆ ಗೊಂದಲದ ಹೇಳಿಕೆಗಳನ್ನು ನೀಡಿ ಪ್ರಚೋದನೆ ಮಾಡಿಸ್ತಾ ಇರೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾರಂತ ಹುಡುಕಲೇಬೇಕು. ಅದನ್ನ ದೂರ ಕೊಟ್ಟೇ ಕೊಡ್ತೀನಿ. ಆವಾಗ ಸುಜಾತ ಮೇಡಮ್ ಅವ್ರನ್ನ ಕರೆಸಿಬಿಟ್ಟು ಅವರ ಸ್ಟೇಟ್ಮೆಂಟ್ ಮಾಡಬೇಕು. ನಾನು ಯಾವತ್ತು ಅವ್ರನ್ನ ಪರಿಚಯ ಆಗಿರೋದು, ನಾನು ಏನ್ ಹೇಳಿದೆ. ಇವತ್ತು ವಯಸ್ಸರಾಗೆಲ್ಲ ಕಳ್ಸಿಕೊಳ್ಬೇಕಾ? ಮುನ್ನೆ ಸ್ವಲ್ಪ ಹಾಕಿದ್ದೀನಿ, ಕಳ್ಸಿಕೊಳ್ಬೇಕಾ?
ಆ ಸುಜಾತ ಮೇಡಮ್ ನಾನು ಮಾತಾಡಿರೋದು ಇವಾಗ ನಿಮ್ಮ ಮುಂದೆ ತೆಗೆದು ಕೇಳಿಸ್ತೀನಿ. ಅದರಲ್ಲಿ ಎಲ್ಲ ಆದ್ರೂ ನಾನು ದೇವಸ್ಥಾನ ವಿರುದ್ಧ ಇಲ್ಲ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಈ ರೀತಿ ಕಟ್ಟುಕಟ್ಟೆದು ಕಟ್ಟಿ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಏನಾದ್ರೂ ಒಂದಿಷ್ಟು ಪಾಯಿಂಟ್ ಇದ್ರೆ ಹೇಳಿ, ನಾನು ಕೇಳ್ತೀನಿ. ನಾನು ಮೊನ್ನೆ ಇದೆಲ್ಲ ಆಗುವಾಗ ನಾನೇ ತೆಗೆದೆ ಮೊಬೈಲಲ್ಲಿ ನೋಡಿದೆ, ರೆಕಾರ್ಡ್ ಇದೆ, ಖುಷಿ ಆಯ್ತು. ಒಂದೊಂದು ತೆಗೆದು ನೋಡ್ತಾ ಇದ್ದೀನಿ. ಹೆಂಗೆ ಮಾತಾಡುವ ಮೊನ್ನೆ ಇದು ಇನ್ನೊಂದು ಮಾಧ್ಯಮದಲ್ಲಿ ಬಂತಲ್ಲ, ಇಲ್ಲಿ ಏನೋ ಸುಜಾತ ಅವರು ಮಕ್ಕಳಿಲ್ಲ ಅಂದೆ. ನಾನು ಹೇಳಿದೆ ಮೇಡಮ್ ಅವ್ರಿಗೆ ಕೇಳಿದೆ, ಮಂಗಳೂರಲ್ಲಿ ಏನೋ 7ನೇ ಕ್ಲಾಸ್ ವರೆಗೆ ನಾನು ಹೇಳಿದೆ, ನಾನೇ ಕರ್ಕೊಂಡು ಹೋಗಿ ಬನ್ನಿ ಹೋಗೋಣ, ಹೋಗಿ ಕೇಳೋಣ, ಪಾಪ ಏನಿದ್ರು ಕೊಟ್ಟು ಬಿಡೋಣ. ಅವರು ನಮಗೂ ಹೇಳ್ತಾ ಇರಲ್ಲ, ಏನಂತಲೇ ಹೇಳ್ತಾ ಇರಲ್ಲ. ಇವಾಗ ಸತ್ಯ ಹೊರಗೆ ಬರ್ತಾ ಇದೆ. NIA ಮುಖಾಂತರ ಇದು SIT ಮುಖಾಂತರ ಸತ್ಯ ಹೊರಗೆ ಬರೋದು ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ನಾನು ಅದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡೋ ಸತ್ಯ ಹೊರಗೆ ಬರ್ಬೇಕು. ಏನಿದ್ರು ನಾವು ಯಾರ ತೇಜವಾದ ಮಾಡ್ಲಿಕ್ಕೆ ನಾನು ಬಂದಿಲ್ಲ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಮಲಯಾಳಂ ಚಾನೆಲ್ ಒಂದಕ್ಕೆ ಸಂದರ್ಶನದಲ್ಲಿ ನೀವು ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ, ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೆ ಒಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವ್ರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲಾ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನ ನಾನು ಹೇಳಿರೋದು. ಅಂದ್ರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಅದು ಇಲ್ಲ, ಏನ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ, ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಕಟ್ಟಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರಾಗದ್ರೆ ಅದು ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನ ನಾವು ಮಾತಾಡ್ತಾ ಆಗಲ್ಲ. ನಮ್ದು ಏನಾದ್ರು ನೇರವಾಗಿ ಕೇಳಿ. ಅದು ಇನ್ನು ಮುಸುಕುದಾರಿಗೆ ನಕಲಿ ಬುರುಡೆ ತಂದುಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟಿದ್ದು ನಾನಲ್ಲ, ರಿಪಬ್ಲಿಕ್ ಕನ್ನಡಕ್ಕೆ 2ನೇ ದೂರುದಾರ ಜಯಂತ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಯಾವ ಕ್ಷೇತ್ರದಲ್ಲಾದ್ರೂ ಕೂಡ ಪ್ರಮಾಣವನ್ನ ಮಾಡ್ತೇನೆ, ಅದಕ್ಕೆ ಸಿದ್ಧನಾಗಿದ್ದೇನೆ. ಅಣ್ಣಪ್ಪ ಬೆಟ್ಟಕ್ಕೆ ಬಂದು ಪ್ರಮಾಣವನ್ನ ಮಾಡ್ತೇನೆ. ಚಿನ್ನಯ್ಯ ನನ್ನ ಬಳಿ ಬರುವಂತ ಮುನ್ನ ಸ್ವಾಮೀಜಿ ಬಳಿ ಹೋಗಿದ್ದ. ಸ್ವಾಮಿ ಯಾರು ಅನ್ನೋದು ಮುಂದಿನ ದಿನಗಳಲ್ಲಿ ಅದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ 2ನೇ ದೂರುದಾರ ಜಯಂತ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಸತುದಾರಿಗೆ ನಕಲಿ ಬುರುಡೆ ತಂದುಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟಿದ್ದು ನಾನಲ್ಲ, ಹೇಗಂತ ರಿಪಬ್ಲಿಕ್ ಕನ್ನಡಕ್ಕೆ 2ನೇ ದೂರುದಾರ ಜಯಂತ್ ಸ್ಪಷ್ಟನೆಯನ್ನು ಕೊಟ್ಟಿರೋದು. ನಾನು ಯಾವ ಕ್ಷೇತ್ರದಲ್ಲಾದ್ರೂ ಕೂಡ ಪ್ರಮಾಣವನ್ನ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಅಣ್ಣಪ್ಪ ಬೆಟ್ಟಕ್ಕೆ ಬಂದು ಬೇಕಾದ್ರೂ ಕೂಡ ಪ್ರಮಾಣವನ್ನ ಮಾಡ್ತೇನೆ. ಚಿನ್ನಯ್ಯ ನಮ್ಮ ಬಳಿ ಬರುವ ಮುನ್ನ ಸ್ವಾಮೀಜಿಯನ್ನ ಭೇಟಿಯಾಗಿದ್ದ. ಸ್ವಾಮಿ ಯಾರು ಅನ್ನೋದು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ. ಹೇಗಂತ ರಿಪಬ್ಲಿಕ್ ಕನ್ನಡಕ್ಕೆ 2ನೇ ದೂರುದಾರ ಜಯಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂದಿದ್ರಿ, ಯಾವ ಕಾರಣಕ್ಕಾಗಿ ಬಂದಿದ್ದಂತ? ಸರ್, ಏನು ತಪ್ಪು ಮಾಡಿದ್ರೆ ನಮ್ಮ ಮೇಲೆ FIR ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಂತೆ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಅಂತ. ಸರ್, ನಾನು ವಿಡಿಯೋ ಕೊಟ್ಟು ನಾನು ಲೋಕಾಯುಕ್ತಕ್ಕೆ ದೂರು ದಾಖಲು ಮಾಡ್ತಾ ಇದ್ದೀನಿ ಸರ್. ಅದು ಸತ್ಯ ಹೊರಗೆ ಬರ್ಬೇಕು ಸರ್. ಎಲ್ಲ ಕಡೆ ತೇಜೋದೆ ಆಗುದಲ್ಲ ಸರ್. ಹೋರಾಟ ಮಾಡೋದು ನನಗೋಸ್ಕರ ಅಲ್ಲ, ನನ್ನ ಮನೆಗೋಸ್ಕರ ಅಲ್ಲ, ಮನೆಗೋಸ್ಕರ ಹೌದು, ನನ್ನ ಮಕ್ಕಳಿಗೂ ಹೌದು. ಅದೇ ರೀತಿಯಲ್ಲಿ ಉಳಿದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಸರ್. ಉಳಿದ ಸಮಾಜ ಹೆಣ್ಣು ಮಕ್ಕಳಿಗೆಲ್ಲ ಪ್ರತಿಯೊಬ್ಬರಿಗೋಸ್ಕರ ಮಾಡ್ತಾ ಇದೀವಿ ಸರ್. ಅದೇ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಅದು ಬಿಟ್ಟು ಒಬ್ಬರ ವಿರುದ್ಧ ಅಲ್ಲ, ನಾವು ಒಂದು ದೇವಸ್ಥಾನ ವಿರುದ್ಧ ಅಲ್ಲ, ಇಡೀ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದು ಅರ್ಥ ಮಾಡ್ಕೊಂಡಿರ್ಬೇಕು. ಏನು ಪ್ರಕರಣ ದಾಖಲು ಮಾಡಿ ಪದ್ಮಲತಾ ಕೇಸ್ ಪ್ರಕರಣ ಇದೇ ತರ ಇತ್ತು. ಇದೇ ರೀತಿಯಲ್ಲಿ ಹೋರಾಟ ಮಾಡೋರು ಒಬ್ಬೊಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿ ಒಬ್ಬೊಬ್ಬರನ್ನ ಬದಿ ಹೊತ್ತಿದ್ರು ಸರ್. ಅದೇ ತರ ಆಗಬಾರ್ದು. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು. ನನ್ನ ಮೇಲೆ ಯಾವ ಪ್ರಕರಣ ಸ್ಟೇಟ್ಮೆಂಟ್ ಕೊಡ್ತೀನಿ. ಅಲ್ಲ, ಇವತ್ತು ಇನ್ನೂ ರಜೆ ಇದೆ, 3-4 ದಿನ ರಜೆ ಇದೆ, ಜೈಲಿ ಹಾಕಲಿ ಬಂದಿರೋದು ಸರ್. ಪ್ಲಾನ್ ಇದ್ದದ್ದು ಜೈಲಿ ಹಾಕಲಿಕ್ಕೆ ಸರ್. ಯಾವುದಕ್ಕೂ ರೆಡಿ ಆಗಿದ್ದೀನಿ ನಾನು ತಪ್ಪು ಮಾಡಿಲ್ಲ. ಅದು ಯಾವುದೇ ಕೆಲಸ ಮಾಡಿದ್ರು ವಕೀಲರು ಅವರ ಹಂಗೆ. ಅದು ಬಿಟ್ಟು ನನ್ನೊಟ್ಟಿಗೆ ಅಂತ ಹೇಳ್ಬೇಡಿ ಸರ್. ನಾನಾಯ್ತು, ನಂದು ಕೆಲಸ ಆಯ್ತು, ನಾನೇನು ಅದನ್ನು ಕೊಡ್ತಾ ಇದ್ದೀನಿ. ವಕೀಲರು ಕೂಡ ಈಗ ಆತನ ಜೊತೆಗೆ ಕಾಣಿಸಿಕೊಳ್ತಾ ಇಲ್ಲ. ವಕೀಲೆಲ್ಲ ಇದ್ದೇ ಇರ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ ನಾನು. 100% ಇದ್ದೇ ಇರುತ್ತೆ. ಒಂದು ವಕೀಲರೇ ಕೊಟ್ಟಿರ್ಬೋದು, ಅದು ಹೇಳಿ ಗೊತ್ತಿಲ್ಲ. ಅದು ಅವರಿಗೆ ಬಿಟ್ಟರು ಸರ್. ಏನಿದ್ರು ಅವ್ರ ಒಂದು ವಿಷಯ ಬಳಿ ಅವ್ರ ತರ ಒಂದು ವಕೀಲರು ಸ್ಟೇಟ್ಮೆಂಟ್ ಕೇಳಿ ಸರ್. ನನ್ನದೇನಿದೆ, ನಾನೇನು ಮಾಡ್ತಾ ಇದ್ದೀನಿ ಅದು ಕೇಳಿ ನಾನು ಹೇಳ್ತೀನಿ, ರೆಡಿ ಇದ್ದೀನಿ ಸರ್. ಬುರುಡೆ ತಂದದ್ದೇ ನೀವು ಅಂತ ಈಗ ಚರ್ಚೆ ಆಗ್ತಾ ಇದೆ. ಹೌದಾ, ನೀವೇ ಬುರುಡೆ ತಂದದ್ದು? ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಯಾರು ಬರ್ತೀರಾ? ತಾವು ಬರ್ತೀರಾ? ಇಲ್ಲ ತಮ್ಮ ಮೇಲೆ ನಿಮ್ಮ ಇದು ಯಾವುದೋ ವಾಹಿನಿಯಿಂದ ಯಾರೋ ಬರ್ತೀರಾ? ನಾನು ಬರ್ತೀನಿ ಅಲ್ಲ ಅಂತ ಹೇಳಲಿಕ್ಕೆ. ಒದ್ದೆ ಬಟ್ಟೆಯಲ್ಲಿ ನಾನು ನಂಬುದು, ದೇವರು ನಂಬುದು. ಒದ್ದೆ ಬಟ್ಟೆಯಲ್ಲಿ ಏನೋ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ನಾನು ಬರ್ತೀನಿ. ನಾನು ಹೇಳ್ತೀನಿ ನಾನು ತಂದಿಲ್ಲ ಅಂತ. ಇದೆಯಾ? ಬರ್ತೀರಾ? ಕಳಿಸ್ತೀರಾ? ಕಳಿಸಿ. ಯಾವ ಟೈಮ್ ಹೇಳಿ, ಆ ಟೈಮ್ಗೆ ನಾನು ಬರ್ತೀನಿ. ಪ್ರತಿಯೊಬ್ಬರು ಕರೆಯೋಣ.
ಅದು ಏನಕ್ಕೆ ಸರ್ ಆತರ ಮಾಡ್ತಾ ಇರೋದು? ಇವರ SIT ಅವರು ಕೊಟ್ಟಿಲ್ಲ, ನಾನು ಜಯಂತ್ ತಂದ್ರು ಕೊಟ್ಟಿದ್ದಾರಾ? ಇವಾಗ ನೋಡಿ, ತಮ್ಮ ಮಾಹಿತಿ ಬರುವಾಗ SIT ಕರಿಬೇಕು, ನಾನು ಹೋಗ್ತೀನಿ, ಹೋಗಿ ನನ್ನ ಮಾಹಿತಿ ನಾನು ಕೊಡ್ತೀನಿ. ಇವಾಗ ಕಾನೂನು ಎಂಬುದನ್ನು ಯಾರು ನಂಬಿಕೆ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾನು ಇವತ್ತು ಬಂದಿರೋದು. ನಾನು ಸುಜಾತ ಭಟ್ ಅವರು ಕೂಡ ನೀವು ಅವರನ್ನ ಪ್ರಚೋದನೆ ಮಾಡಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಏನ್ ಹೇಳ್ತೀರಿ ಸುಜಾತ ಭಟ್ ಅವ್ರ ಬಗ್ಗೆ? ಈಗ ಸಂಪರ್ಕದಲ್ಲಿ ಇದ್ದಾರೆ? ಇಲ್ಲ, ಮೊನ್ನೆ ನಾನೇ ಫೋನ್ ಮಾಡಿದೆ. ಫೋನ್ ಮಾಡುವಾಗ ತೀತಾ ಇಲ್ಲ, ಅದೇನದು ಗೊತ್ತಿಲ್ಲ. ಆದ್ರೆ ಅಂತ ಕೆಲಸ ನಾನು ಮಾಡಿಲ್ಲ ಸರ್. ಅದು ಏನು ಉದ್ದೇಶ ಸರ್? ಏನು ಉದ್ದೇಶ ಆಗಿರೋದು? ಸುಜಾತ ಭಟ್ ಅನ್ನು ನಾನೊಂದು ಸುಳ್ಳು ಹೇಳಿ ಕರ್ಕೊಂಡು ಬರೋಕೆ ಉದ್ದೇಶ ಏನಾಗಿರ್ಬೋದು? ಏನೇ ಇದೆಯಾ? ಇದ್ರೆ ಹೇಳಿ ಸರ್, ಇದ್ರೆ ಹೇಳಿ, ತಾವು ಹೇಳ್ಬೇಕು. ತಾವು ಮಾಧ್ಯಮ ಎಲ್ಲರೂ ಸುದ್ದಿ ಸಿಗಿರ್ಬೋದು, ಹೇಳಿ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಸುಜಾತ ಭಟ್ ಅವರು ಅವರ ಮಗಳಿದ್ದಾರೆ, ಅವರು ಹೇಳಿರೋದು, ನಾನು ಹೇಳಿರಲ್ಲ. ಅವ್ರ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಹೇಳ್ತಾ ಇದಾರೆ. ಅದನ್ನ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಗೊತ್ತಾ? ನಾನು ವೀಕ್ಷಣೆ ಮಾಡಿದೆ. ಯಾವುದು 100% ನಾವು ನೀವು ಒಡನಾಟ ಇದೆ ತಾನೆ. ನಾಳೆ ಒಂದು ವಿಷಯ ಆಗುವಾಗ ಕೇಳ್ತಾರೆ, ಒಡನಾಟ ಹೌದು ಕಡೆ ಸುದ್ದಿ ಮಾಡ್ತಾ ಇದೀರಿ, ಹೇಳ್ತಾ ಇದ್ದೀನಿ, ಇದೇ ಒಡನಾಟ. ಅದೆಲ್ಲ ಬೇರೆ ಏನೋ ಒಡನಾಟ ಇದೆಯಾ? ಸುಳ್ಳು ಕಥೆಯನ್ನು ಕಟ್ಟಲಿಕ್ಕೆ ನಾನು ಹೇಳಿದಿನ? ಅಂತ ಕೆಲಸ ಮಾಡಿಲ್ಲ ಸರ್, ಅಂತ ಕೆಲಸ ಮಾಡೋದೇ ಇಲ್ಲ. ಇಂದಿನ ತನಕ ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿದ್ದೇನೆ, ಸತ್ಯವಂತವಾಗಿ. ಇವತ್ತು ಈ ಧರ್ಮಸ್ಥಳ ಕೆಲಸಕ್ಕೆ, ಈ ಧರ್ಮಸ್ಥಳದಲ್ಲಿ ಆಗ್ತಾ ಅಕ್ರಮ ವ್ಯವಹಾರ ವಿಷಯದಲ್ಲಿ ಕೈ ಹಾಕಿದ್ದೀನಿ ಸರ್. ಸುಜಾತ ಭಟ್ ಅವರು ಹೇಳ್ತಿರುವಂತ ಸುಳ್ಳು ಅಂತ ಈಗ ಹೇಳ್ತಾರೆ. 100% ಸರ್. ಸುಜಾತ ಭಟ್ಟಿಗೆ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಮಗಳಿಲ್ಲ ಅಂತ, ತಮ್ಮ ಮಾಧ್ಯಮದಲ್ಲಿ ಮಗಳಿದ್ದಾರೆ ಅಂತ ಹೇಳೋದು, ಆ ಇನ್ನೊಂದು ಕಾರಲ್ಲಿ, ಯಾವುದೋ ಒಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ, ಅವರ ಮೇಲೆ ಮಾತ್ರ ಪ್ರಕರಣ ದಾಖಲು ಮಾಡ್ತಾರೆ. ಅಂದ್ರೆ ಜನರಿಗೆ ಗೊಂದಲದ ಹೇಳಿಕೆಗಳನ್ನು ನೀಡಿ ಪ್ರಚೋದನೆ ಮಾಡಿಸ್ತಾ ಇರೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾರದ್ದು ಹುಡುಕಲೇಬೇಕು, ಅದ್ರ ದೂರ ಕೊಡ್ತೀನಿ. ಆವಾಗ ಸುಜಾತ ಮೇಡಮ್ ಅವ್ರನ್ನ ಕರೆಸಿಬಿಟ್ಟು ಅವರ ಸ್ಟೇಟ್ಮೆಂಟ್ ಮಾಡಬೇಕು. ನಾನು ಯಾವತ್ತು ಅವ್ರನ್ನ ಪರಿಚಯ ಆಗಿರೋದು, ನಾನು ಏನ್ ಹೇಳಿದೆ, ಇವತ್ತು ವಯಸ್ಸರಾಗೆಲ್ಲ ಕಳ್ಸಿಕೊಳ್ಬೇಕಾ? ಮುನ್ನೆ ಸ್ವಲ್ಪ ಹಾಕಿದ್ದೀನಿ, ಕಳ್ಸಿಕೊಳ್ಬೇಕಾ? ಆ ಸುಜಾತ ಮೇಡಮ್ ನಾನು ಮಾತಾಡಿರೋದು ಇವಾಗ ನಿಮ್ಮ ಮುಂದೆ ತೆಗೆದು ಕೇಳಿಸ್ತೀನಿ. ಅದರಲ್ಲಿ ಎಲ್ಲಾದ್ರೂ ನಾನು ದೇವಸ್ಥಾನ ವಿರುದ್ಧ ಇಲ್ಲ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಈ ರೀತಿ ಕಟ್ಟಿ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಏನಾದ್ರೂ ಒಂದಿಷ್ಟು ಪಾಯಿಂಟ್ ಇದ್ರೆ ಹೇಳಿ, ನಾನು ಕೇಳ್ತೀನಿ. ನಾನು ಮುನ್ನೆ ಇದೆಲ್ಲ ಆಗುವಾಗ ನಾನೇ ತೆಗೆದೆ, ಮೊಬೈಲಲ್ಲಿ ನೋಡಿದೆ, ರೆಕಾರ್ಡ್ ಇದೆ, ಖುಷಿ ಆಯ್ತು. ಒಂದೊಂದು ನೋಡ್ತಾ ಇದ್ದೀನಿ, ಹೆಂಗೆ ಮಾತಾಡುವ. ಮುನ್ನೆ ಇದು ಇನ್ನೊಂದು ಮಾಧ್ಯಮದಲ್ಲಿ ಬಂತಲ್ಲ, ಇಲ್ಲಿ ಏನೋ ಸುಜಾತ ಅವರು ಮಕ್ಕಳಿಲ್ಲ ಅಂದೆ. ನಾನು ಹೇಳಿದೆ, ಮೇಡಮ್ ಅವ್ರಿಗೆ ಕೇಳಿದೆ, ಮಂಗಳೂರಲ್ಲಿ ಏನೋ 7ನೇ ಕ್ಲಾಸ್ ವರೆಗೆ ನಾನು ಹೇಳಿದೆ, ನಾನೇ ಕರ್ಕೊಂಡು ಹೋಗಿ, ಬನ್ನಿ ಹೋಗೋಣ, ಹೋಗಿ ಕೇಳೋಣ, ಪಾಪ ಏನಿದ್ರು ಕೊಟ್ಟು ಬಿಡೋಣ. ಅವ್ರು ನಮಗೂ ಹೇಳ್ತಾ ಇರಲ್ಲ, ಏನಂತಲೇ ಹೇಳ್ತಾ ಇರಲ್ಲ. ಇವಾಗ ಸತ್ಯ ಹೊರಗೆ ಬರ್ತಾ ಇದೆ. NIA ಮುಖ ಇದು SIT ಮುಖ ಸತ್ಯ ಹೊರಗೆ ಬರೋದು ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ನಾನು ಅದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಸತ್ಯ ಹೊರಗೆ ಬರ್ಬೇಕು. ಏನಿದ್ರು ನಾವು ಯಾರ ತೇಜವಾದ ಮಾಡ್ಲಿಕ್ಕೆ ನಾನು ಬಂದಿಲ್ಲ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಮಲಯಾಳಂ ಚಾನಲ್ ಒಂದಕ್ಕೆ ಸಂದರ್ಶನದಲ್ಲಿ ನೀವು ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ, ಯಾರು ಅದು ಸ್ವಾಮೀಜಿ ಅಂತ? ಅದು ನಂಗೆ ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವ್ರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲಾ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನ ನಾನು ಹೇಳಿರೋದು. ಅಂದ್ರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ, ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಕಟ್ಟಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹಿಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರಾಗದ್ರೆ ಅದು ಹೌದು, ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನೇರವಾಗಿ ಕೇಳಿ.